ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಮಿಸ್ಟರ್ ಅಂಡ್ ಮಿಸ್ಸಸ್ ಕನ್ನಡಿಗ. ಇವತ್ತು ನಮ್ಮ ಓಲಾ ಗಾಡಿದು 3000 ಕಿಲೋಮೀಟರ್ಸ್ ಮುಗ್ದಿದೆ. ತುಂಬ ಅವೈಟೆಡ್ ವಿಡಿಯೋ. ತುಂಬ ಜನ ಕಮೆಂಟ್ಸ್ ಅಲ್ಲಂತೂ ಯಾವಾಗ ನೆಕ್ಸ್ಟ್ ಓಲಾ ವಿಡಿಯೋ ಹಾಕ್ತೀರಾ, ಓಲಾ ವಿಡಿಯೋ ಹಾಕ್ತೀರಾ ಅಂತ ಇದ್ರು. ಅದು ತುಂಬ ಜನ ಕನ್ನಡ ಫ್ಯಾನ್ಸ್ ಅಂತೂ ನಮ್ಮ ವಿಡಿಯೋನೇ ಕಾಯ್ತಾ ಇದ್ದಾರೆ. ಹೌದು, ಆ್ಯಕ್ಚುಲಿ ನಮಗೆ ತುಂಬ ಸಪೋರ್ಟ್ ಸಿಕ್ತು ಓಲಾ ರಿವ್ಯೂ ಮಾಡಿದ ವಿಡಿಯೋಗೆ. ಥ್ಯಾಂಕ್ ಯು ಎಲ್ಲರಿಗೂ. ಯಾರ್ಯಾರು ನಮಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನಮ್ಮ ಕಮೆಂಟ್ ಮಾಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು. ಇವಾಗ ರಿವ್ಯೂ ವಿಡಿಯೋ ಮಾಡೋಣ. ಸೊ 3000 ಕಿಲೋಮೀಟರ್ಸ್ ಆಗಿದೆ. ನಮ್ಮ 3 months ಕೂಡ ಆಗಿದೆ, 3 months ಕೂಡ ಆಗಿದೆ. ಸೊ ಯಾವ ಥರ ಇದೆ ಗಾಡಿ, ಮತ್ತು ಗಾಡಿನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಇಲ್ಲ ಅಂದರೆ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ನಮ್ಮದು, ಎಲ್ಲನೂ ನಿಮಗೆ ಈ ವಿಡಿಯೋನಲ್ಲಿ ಫುಲ್ ಕಂಪ್ಲೀಟಾಗಿ ಡೌಟ್ ಕ್ಲಿಯರ್ ಆಗುತ್ತೆ. ನೀವು ಏನೇನು ಕಮೆಂಟ್ಸ್ ಆಗ್ತಿದ್ರಿ ಇಷ್ಟು ದಿವಸ ಅದು ಎಲ್ಲ ಡೌಟು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬನ್ನಿ ನೋಡೋಣ. ಗಾಡಿ ಬಂದು ಸಾಹೇಬ್ರೆ ಜಾಸ್ತಿ ಓಡಿಸೋದು, ಅದಕ್ಕೆ ಅವ್ರನ್ನೇ ಕೇಳೋಣ ಏನೇನು ಪ್ರಾಬ್ಲಮ್ಸ್ ಇದೆ, ಏನು ನನಗೆ ಡೌಟ್ಸ್ ಇದೆ ಅದನ್ನೆಲ್ಲ ನಿಮ್ಮ ಪರವಾಗಿ ನಾನೇ ಕೇಳ್ತೀನಿ. ಫಸ್ಟಾಗಿ ಯಾವ ವೇರಿಯಂಟ್ ನೀವು ತೊಗೊಂಡಿರೋದು? ನಾವು ತೊಗೊಂಡಿರೋದು ಆ್ಯಕ್ಚುಲಿ ಓಲಾ ಜೆನ್ 3 S1 Pro. ಇದು 4 ಕಿಲೋವ್ಯಾಟ್ ವರ್ಷನ್ನು. ಸೊ ಇದೆ IS ವರ್ಷನ್ನು ಈ ಮಾಡೆಲಲ್ಲಿ. ಸೊ ಇದಾದಮೇಲೆ S1 Pro ಪ್ಲಸ್ಸು ಅದೆಲ್ಲ ಇದೆ. ಸೊ ಇದು ನಮ್ಮ ವೇರಿಯಂಟ್ ಬಂದುಬಿಟ್ಟು, ಇದು ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು 1,36,000 ಆಯಿತು ವಿತ್ ಇನ್ಶೂರೆನ್ಸು. 5 years ಇನ್ಶೂರೆನ್ಸ್ ಬಂತು. 1 year ಬಂದುಬಿಟ್ಟು ಕಾಂಪ್ರಹೆನ್ಸಿವ್ ಬಂತು. ಇನ್ನು 5 years ಬಂದುಬಿಟ್ಟು ಥರ್ಡ್ ಪಾರ್ಟಿ ಮಾತ್ರ ಬಂದಿದೆ. ಸೊ ಇಷ್ಟು 1,36,000ಗೆ ಆನ್ ರೋಡ್ ಪ್ರೈಸು ಸಿಕ್ಕಿರೋದು. ಪ್ರೈಸ್ ಡೀಟೇಲ್ಸ್ ಏನೋ ತಿಳಿಸಿದ್ರಿ ನಮಗೆ. ಇವಾಗ ನೆಕ್ಸ್ಟು ಏನು ಬೆನಿಫಿಟ್ಸ್ ಇದೆ ಓಲಾ ಗಾಡಿಯಲ್ಲಿ, ನಾವು ಯಾಕೆ ಓಲಾ ಗಾಡಿನೇ ತಗೋಬೇಕು ಅಂತ ನೀವು ಸ್ವಲ್ಪ ನಮಗೆ ಇನ್ಫಾರ್ಮೇಶನ್ ಕೊಡ್ತೀರಾ? ಸೊ ನಾನು ತಗೊಂಡು ಆಲ್ಮೋಸ್ಟ್ 3 months ಆಯ್ತು. ಈಗ 3 months ಅಲ್ಲಿ ಬೆಸ್ಟ್ ಪಾರ್ಟ್ ಅಂದರೆ ನಾನು ಪೆಟ್ರೋಲ್ ಬಂಕಿಗೆ ಹೋಗಿಲ್ಲ. ಸೊ ಪೆಟ್ರೋಲ್ ಬಂಕಿಗೆ ಹೋದ್ರೂ 2 ಸತಿ ಬ್ಲೋ ಹಾಕ್ಸಕ್ಕೆ ಹೋಗಿದ್ದೀನಿ. ನಾನು ಪೆಟ್ರೋಲ್ ಬಂಕಿಗೆ ಹೋಗಿಲ್ಲ. ಎಷ್ಟೋ ವರ್ಷ ಆಗಿದೆ ಅಂತ ಅನಿಸ್ತಾ ಇದೆ, ಎಷ್ಟೊಂದು ಸೇವಿಂಗ್ಸ್ ಆಗಿದೆ ಅಂತ ಅನಿಸ್ತಾ ಇದೆ. ಪೆಟ್ರೋಲ್ ಹಾಕ್ಸೋ ಅಂತ ಎಲ್ಲೋ ಜಂಜಾಟನೇ ಇಲ್ಲ. ಒಂದ್ಸತಿ ಚಾರ್ಜ್ ಮಾಡ್ಕೊಂಡ್ರೆ ಆಯ್ತು. ಅದು ತುಂಬಾ ಕನ್ವೀನಿಯಂಟ್ ಅಂತ ನಂಗೆ ಅನಿಸ್ತು. ಪೆಟ್ರೋಲ್ ಬಂಕ್ ಅಂತೂ ಹೋಗಿಲ್ಲ ಅಂತ ಕತೆ ಹೇಳಿದಾಯ್ತು. ಸರಿಯಪ್ಪ, ಇವಾಗ ಪೆಟ್ರೋಲ್ ಬಂಕ್ ಹೋಗಿಲ್ಲ, ಸರಿ ಏನೇನ್ ಸೇವ್ ಮಾಡಿದ್ದೀರಾ ನಮಗೂ ತೋರಿಸ್ತೀರಾ? ಖಂಡಿತ. ನೋಡಿ, ನಾನು ಓಡಿಸಿರೋದು 3041 ಕಿಲೋಮೀಟ್ರು. ಮನಿ ಸೇವ್ ಆಗಿರೋದು ಆಲ್ಮೋಸ್ಟ್ 7,000 ಮೇಲೆ ಮನಿ ಸೇವ್ ಆಗಿದೆ. ಸೊ ಇಷ್ಟು ಕಾರ್ಬನ್ ಡೈಆಕ್ಸೈಡ್ನ ಸೇವ್ ಮಾಡಿದ್ದೀನಿ, 88 kg. ಸೊ ಈ ಥರ ಎಲ್ಲ ಇಲ್ಲೇನೆ ಎಲ್ಲ ಸ್ಟಾಟ್ಸ್ ತೋರಿಸ್ಬಿಡುತ್ತೆ. 7,000 ನಾನು ಸೇವ್ ಮಾಡಿದ್ದೀನಿ ಗಾಡಿ ತೊಗೊಂಡಾದ್ಮೇಲೆ. ಅಂದರೆ ತುಂಬಾ ಒಳ್ಳೇದು ತಾನೇ ಅದು. ಅವಾಗಲೇ 7,000 ಸೇವ್ ಮಾಡಿದೆ, ಇದು ಮಾಡಿದೆ ಅಂತೆಲ್ಲ ಹೇಳಿದ್ದಾಯ್ತು. ಆದರೆ ಆ ಸೇವ್ ಮಾಡಕ್ಕೆ ನೀವು ಎಲೆಕ್ಟ್ರಿಸಿಟಿ ಮಾತ್ರ ಎಷ್ಟು ಯೂಸ್ ಮಾಡಿದ್ದೀರಾ? ಆ್ಯಕ್ಚುಲಿ ಎಲೆಕ್ಟ್ರಿಸಿಟಿ ಅಂದರೆ ಒಂದ್ಸತಿ ಚಾರ್ಜ್ಗೆ ಹಾಕಿದ್ರೆ 3 units ಆಗುತ್ತೆ. 3 units ಅಂದರೆ ಅಪ್ರಾಕ್ಸಿಮೇಟ್ಲಿ 30 rupees ಅಂತ ಅನ್ಕೊಳ್ಳಿ. 30 rupees ಆಗಲ್ಲ, 25-27 ಆಗುತ್ತೆ. 30 ಅಂತ ಅನ್ಕೊಂಡ್ರು ನೀವೇ ಲೆಕ್ಕ. ಆಲ್ಮೋಸ್ಟ್ ನಾನು 3,000 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಒಂದ್ಸತಿ ನಾನು ಚಾರ್ಜ್ ಮಾಡಿದ್ರೆ 120 to 130 ಕಿಲೋಮೀಟರ್ಸ್ ಅಂತೂ ಆರಾಮಾಗಿ ಬರುತ್ತೆ ನನ್ನ ರೈಡಿಂಗ್ ಸ್ಟೈಲ್ಗೆ. ನಾನು ಸ್ವಲ್ಪ ಖಾಲಿ ರೋಡಲ್ಲೆಲ್ಲ ಇದ್ರೆ ಜಾಸ್ತಿ ಜೋರಾಗಿ ಓಡಿಸ್ತೀನಿ. ಸೊ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಡಬಲ್ಸ್ ಓಡಿಸಿದ್ರೆ ಇನ್ನೂ ಕಡಿಮೆ ಆಗ್ಬೋದು, ಬಟ್ 130 ಅಂತೂ ಆರಾಮಾಗಿ ಕೊಡುತ್ತೆ. ಸೊ ನೀವೇ ಲೆಕ್ಕ ಹಾಕಿ ಎಷ್ಟು ಎಲೆಕ್ಟ್ರಿಸಿಟಿ ಆಗಿದೆ. ಸೊ ಆ 7,000ದಲ್ಲಿ ಇನ್ನು ಅದನ್ನ ಮೈನಸ್ ಮಾಡಿದ್ರೆ ಅಟ್ಲೀಸ್ಟ್ ಅಂದ್ರೂ ಹತ್ರ ಇನ್ನು 5,000 ಅಂತೂ ನಾನು ಆರಾಮಾಗಿ ಸೇವ್ ಮಾಡಿ. 200 ಯೂನಿಟ್ ವರೆಗೆ ಉಚಿತವಾಗಿ ವಿದ್ಯುತ್ತನ್ನು ನಾವು ಕೊಡುತ್ತೇವೆ. Total kilometers traveled is 3,000 kilometers, and let's take range as 120. When you divide 3,000 by 120, it is 25. That means you have fully charged 25 times till now. The total units required per charge is 3 units, so 25 times 3 is 75. So 25 times 75 is equal to 1,875. Total money spent on electricity is 1875 rupees. That is 1/3 of the money required for petrol. ಆಮೇಲೆ ನಿಮಗೆ ಫುಲ್ 0 to 100 ಆಗೋಕ್ಕೆ ಜಸ್ಟ್ 6 hours ತೊಗೊಳುತ್ತೆ. ಒಂದೊಂದ್ಸತಿ ಇನ್ನೂ ಕಡಿಮೆ ತೊಗೊಳುತ್ತೆ, ಯಾಕಂದರೆ ನಾವು 0 ತನಕ ಓಡಿಸೋದೇ ಇಲ್ಲ. 20-30% ಇದ್ದಾಗಲೇ ಚಾರ್ಜ್ ಹಾಕ್ಬಿಡ್ತೀವಿ. ಒಂದು 4 hours ನಿಮಗೆ ಚಾರ್ಜ್ ಆಗಿಬಿಡುತ್ತೆ. ಎಲೆಕ್ಟ್ರಿಸಿಟಿ ಕಾಸ್ಟ್ ಏನೋ ಹೇಳಿದ್ರಪ್ಪ. ಇದೇ ಥರ ನಾವು 3,000 ಓಡಿಸಾದ್ಮೇಲೆ ಸರ್ವಿಸ್ ಮಾಡಿಸ್ಲೇಬೇಕಲ್ಲ ಗಾಡಿನ, ಅದಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಾ? ಸರ್ವಿಸ್ ಕಾಸ್ಟ್ ಅಂತ ಇದುವರೆಗೂ ನೀವು ನಂಬ್ತಿರೋ ಬಿಡ್ತಿರೋ 0 ನಾನು ಖರ್ಚು ಮಾಡಿರೋದು. ಯಾಕಂದರೆ ಓಲಾ ಗಾಡಿನಲ್ಲಿ ಆ ಕಾನ್ಸೆಪ್ಟೇ ಇಲ್ಲ, ಸರ್ವಿಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಏನಾದರೂ ಪ್ರಾಬ್ಲಮ್ ಬಂದರೆ ಮಾತ್ರ ತೊಗೊಂಡೋಗ್ಬೇಕು. ಬಟ್ ನಾನು ಅಂದ್ಕೊಂಡಿರೋದು 5,000 ಆದಮೇಲೆ ಬ್ರೇಕ್ ಪ್ಯಾಡ್ಸ್ ಎಲ್ಲ ಒಂದ್ಸತಿ ಚೆಕ್ ಮಾಡಿಸಿ ಅದನ್ನು ರಿಪ್ಲೇಸ್ ಮಾಡಬೇಕಂದ್ರೆ ರಿಪ್ಲೇಸ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೆಲ್ಲ ಹೇಳಿದ್ದಾಯ್ತು. 1-2 ಪಾಯಿಂಟ್ ಪಾಸಿಟಿವ್ ಏನಿದೆ ಗಾಡಿಯಲ್ಲಿ, 1-2 ಪಾಯಿಂಟ್ ನೆಗೆಟಿವ್ ಏನಿದೆ ಗಾಡಿಯಲ್ಲಿ ಅಂತ ಹೇಳಿ ನೋಡೋಣ. ಪಾಸಿಟಿವ್ ಅಂದರೆ ತುಂಬ ಇದೆ ಆ್ಯಕ್ಚುಲಿ. ನೆಗೆಟಿವ್ ನಂಗೆ ಅಷ್ಟೊಂದೇನು ಅನಿಸಿಲ್ಲ, ಬಟ್ ಫಸ್ಟ್ ಪಾಸಿಟಿವ್ ಬಗ್ಗೆ ಮಾತಾಡೋಣ. ಸೊ ರೈಡ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕತ್ತಾಗಿದೆ. ನಾನು ಓಡಿಸಿರೋ ಮೊಪೆಡ್ಸಲ್ಲೆಲ್ಲ ಬೆಸ್ಟ್ ಇದು.
ಲೈಕ್ ಸ್ಪೀಡ್ ಇದೆ, ನೀವು ಆನ್ ದ ಗೋ ಮೋಡ್ಸ್ನ ಚೇಂಜ್ ಮಾಡ್ಬೋದು, ಮತ್ತು ಥ್ರಾಟಲ್ ರೆಸ್ಪಾನ್ಸು, ಬ್ರೇಕ್ ರೆಸ್ಪಾನ್ಸು ಎಲ್ಲ ಸಕ್ಕದಾಗಿದೆ. ನನಗಂತೂ ಸಕ್ಕತ್ ಇಷ್ಟ. ಸೀಟ್ ಮಾತ್ರ ಸಖತ್ ವೈಡ್ ಇದೆ, ಅದು ಕೂಡ ಸಕ್ಕತ್ ಇಷ್ಟ. ಮತ್ತು ಇಲ್ಲೆಲ್ಲ ಇಟ್ಕೊಳ್ಳೋಕ್ಕೆ ಲೈಕ್ ಸ್ಪೇಸ್ ಎಲ್ಲ ಕೊಟ್ಟಿದ್ದಾರೆ, ತುಂಬ ಕನ್ವೀನಿಯೆಂಟ್ ಆಗಿದೆ. ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ನಂಬರ್ 1. ಆಮೇಲೆ ಇನ್ನೊಂದು ಪಾಸಿಟಿವ್ ಅಂದರೆ 35 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಇದೆ ನಿಮಗೆ. ಸೊ ನಾನು ಆರಾಮಾಗಿ ಇಲ್ಲಿ ಚಾರ್ಜರ್ ಕೂಡ ಇಟ್ಕೊಂಡಿದ್ದೀನಿ, ಒಂದು ಹೆಲ್ಮೆಟ್ ಇಟ್ಟಿದ್ದೀನಿ. ಈ ಚಾರ್ಜರ್ ಏನಾದರೂ ತೆಗೆದ್ರೆ ಇನ್ನೂ ಒಂದು ಹೆಲ್ಮೆಟ್ ಇಡ್ಬೋದು, ಅಷ್ಟು ಸ್ಪೇಸ್ ಇದೆ. ಸೊ ಇದು ಮಾತ್ರ ತುಂಬಾ ಕನ್ವೀನಿಯೆಂಟ್ ಅಂತ ನನಗನ್ನಿಸ್ತು. ಆಮೇಲೆ ಇನ್ನೂ ಒಂದು ಪಾಸಿಟಿವ್ ಏನು ಅಂದರೆ, ನೀವು ಇವಾಗ ಯಾವುದೇ ಎಲ್ಲಾದರೂ ಜಾಗಕ್ಕೆ ಹೋಗ್ಬೇಕಂದ್ರೆ ನೀವು ಈ ಒಂದು ಸಿಸ್ಟಮ್ಗೆ ಇಂಟರ್ನೆಟ್ ಬೇಕು ಅಂತ ಏನಿಲ್ಲ. ನೀವಿಲ್ಲಿ ಏನೋ ಒಂದು ಇವಾಗ ಲೆಟ್ಸ್ ಸೇ ಗ್ಲೋಬಲ್ ಟೆಕ್ನಾಲಜಿ ಪಾರ್ಕ್ ಅಂತ ಅಂದ್ಕೊಳ್ಳಿ. ಇದನ್ನು ಸೆಂಡ್ ಟು ಓಲಾ ಸ್ಕೂಟರ್ ಅಂತ ಇಲ್ಲೊಂದು ಬಟನ್ ಇದೆ. ಅದನ್ನು ಒತ್ತಾದ್ಮೇಲೆ ಇಲ್ಲಿ ನಿಮಗೆ ನ್ಯಾವಿಗೇಟ್ ಅಂತ ಆಪ್ಷನ್ ಬರುತ್ತೆ. ಸೊ ಇಲ್ಲಿಂದ ಅದಕ್ಕೆ ಕಳ್ಸತ್ತೆ. ಅದು ಕಳ್ಸಾದ್ಮೇಲೆ ನೀವು ನ್ಯಾವಿಗೇಟು ನೋಡಿ ನ್ಯಾವಿಗೇಟ್ ಅಂತ ಆಪ್ಷನ್ ಬಂತು. ಇದು ಒತ್ತಾದ್ಮೇಲೆ ನಿಮಗೆ ಈಸಿಯಾಗಿ ನ್ಯಾವಿಗೇಷನ್ನು ವಿತೌಟ್ ಇಂಟರ್ನೆಟ್ ಕನೆಕ್ಟ್ ಆಗದರೆ ನಿಮಗೆ ಕಂಪ್ಲೀಟಾಗಿ ನ್ಯಾವಿಗೇಷನ್ ಶುರು ಆಗಿಬಿಡುತ್ತೆ. ಸೊ ಈ ಒಂದು ಇದೆಯಲ್ಲ, ಈ ಕನ್ವೀನಿಯನ್ಸು ತುಂಬಾ ಚೆನ್ನಾಗಿದೆ. ಈಗ ಮೇಡಮ್ ಹತ್ರ ಪಿಲಿಯನ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹಿಂದೆ ಕೂತ್ಕೊಂಡಾಗ ಯಾವ ಥರ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳೋಣ. ಆಮೇಲೆ ಜನ ಅನ್ಕೊಂಡ್ಬಿಡ್ತಾರೆ ಪಿಲಿಯನ್ ರೈಡರ್ ಅಂದ್ಬಿಟ್ಟು ಮುಂದೆ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದಾಳೆ ಅಂತ. ನಾನೇ ಜನರಲ್ ಆಗಿ ಹಿಂದೆ ಕೂತ್ಕೊಳ್ಳೋದು. ಸೊ ನನಗೆ ನಮ್ಮನೇಲಿ 2-3 ಗಾಡಿ ಇರೋದ್ರಿಂದ ನನಗೆ ಆ ಎಲ್ಲ ಗಾಡಿ ಕಂಪೇರ್ ಮಾಡಿದ್ರೆ ನನಗೆ ಇಲ್ಲಿ ಹಿಂದೆ ಕೂತ್ಕೊಳ್ಳೋಕ್ಕೆ ವೆರಿ ಕಂಫರ್ಟಬಲ್. ಸಸ್ಪೆನ್ಷನ್ ಅಂತೂ ಜನರಲ್ ಆಗಿ ನಾವು ಎಂಟಾರ್ಕಲ್ಲಿ ಆ್ಯಕ್ಟಿವಲ್ಲಿ ಹೋಗಬೇಕಾದ್ರೆ ಹಂಪಲ್ಲಿ ಸ್ವಲ್ಪ ಸ್ಲೋ ಮಾಡಿದ್ರೆ ಮಾತ್ರನೇ ಜಾಸ್ತಿ ಎಗ್ರಲ್ಲ. ಬಟ್ ಇದ್ರಲ್ಲಿ ಹಂಗಿಲ್ಲ, ಯು ಜಸ್ಟ್ ಸೇಮ್ ಸ್ಪೀಡಲ್ಲಿ ಹೋಗ್ತಾ ಇದ್ರು ಇಟ್ ಈಸ್ ನೈಸ್, ಆರಾಮಾಗಿ ಕೂತ್ಕೋಬೋದು ಅಂತ ಅನ್ಸುತ್ತೆ. ಬ್ಯಾಕ್ ಪೇನ್ ಬರಲ್ಲ ಬಿಕಾಸ್ ಸೀಟ್ ವೈಟ್ ಆಗಿರೋದ್ರಿಂದ. ಅಪಾರ್ಟ್ ಫ್ರಮ್ ದ್ಯಾಟ್ ಆ್ಯಕ್ಚುಲಾಗಿ ಇಲ್ಲಿ ಇದು ಲೇಡೀಸ್ದು ಸ್ಯಾರಿ ಸ್ಟ್ಯಾಂಡ್ ಇದೆ ಅಲ್ಲ, ಅದು ಅದಕ್ಕೆ ಒಂದು ಜಾಗ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ಸತ್ತೆ. ಇಲ್ಲಾಂದರೆ ನಾವು ಇದನ್ನ ಓಪನ್ ಮಾಡಿಬಿಟ್ಟು ಆ ಸ್ಟ್ಯಾಂಡ್ನ ಹಾಕಬೇಕಾಗತ್ತೆ. ಸೊ ದಟ್ ಈಸ್ ಡ್ರಾಬ್ಯಾಕ್ ಅನಿಸುತ್ತೆ. ಬಿಕಾಸ್ ಲೇಡೀಸ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಸೀರೆ ಉಟ್ಕೊಂಡಿರೋರು ಸ್ವಲ್ಪ ಕಷ್ಟ ಆಗುತ್ತೆ ಕೂತ್ಕೊಳ್ಳೋಕ್ಕೆ. ಸೊ ದಟ್ ಈಸ್ ಒನ್ ಅನದರ್ ಫೀಡ್ಬ್ಯಾಕ್. ಆಮೇಲೆ ಮೇನ್ ಥಿಂಗ್ ಐ ಫರ್ಗಾಟ್ ಟು ಟೆಲ್, ಏನಾಗುತ್ತೆ ಹಿಂದೆ ಕೂತ್ಕೊಂಡಿರ್ತೀನಿ, ನಮ್ಮ ಸಾಹೇಬ್ರು ಓಡಿಸೋದು ಹೆಂಗೆ ಅಂದರೆ ಝುಪ್ಪನ್ನು ಹೋಗ್ಬಿಡ್ತಾರೆ, ಝುಪ್ಪನ್ನು ಕಮ್ಮಿ ಮಾಡಿಬಿಡ್ತಾರೆ. ಸೊ ಆ ಜರ್ಕು ಅಂದರೆ ಪವರ್ ಜಾಸ್ತಿ ಇರೋದ್ರಿಂದ ತುಂಬ ಜರ್ಕ್ಸ್ ಇರುತ್ತಲ್ಲ, ಸೊ ಸ್ವಲ್ಪ ಭಯ ಆಗತ್ತೆ. ಅದು ನನ್ನಂಥವ್ರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಇವಳಿಗೆ ಸಿಕ್ಕಾಬಟ್ಟೆ ಆಂಗ್ಸೈಟಿ ಹಿಂದೆ ಕೂತ್ಕೊಂಡ್ರೆ. ಹೌದು, ಬಿಕಾಸ್ ಕೂತ್ಕೊಂಡವರೆಲ್ಲ ಜನ ಬರ್ತಾ ಇದ್ರೆ ಇಲ್ಲಿಂದಾನೇ ನನ್ನ ಶರ್ಟ್ ಎಳಿತಾ ಇರ್ತಾಳೆ ಸ್ಟಾಪ್ ಮಾಡು ಅಂತ. ಅಲ್ಲ, ತುಂಬಾ ಜನ ಅಂತವ್ರ ಹತ್ರ ಹಿಂದೆ ಕೂತ್ಕೊಂಡು ಬೀಳ್ಸಿರೋದೇ ಆಯ್ತು. ನಾನು ಯಾವತ್ತೂ ಬೀಳ್ಸಿಲ್ಲ, ಅದಕ್ಕೋಸ್ಕರನೇ ನಾನು ಭಯ ಅಂತೂ ಇದೆ. ಬಟ್ ಪವರ್ ಜಾಸ್ತಿ ಇರೋದ್ರಿಂದ ಆ ಜರ್ಕ್ ಬರುತ್ತೆ. ಸೊ ಸ್ವಲ್ಪ ಸ್ಟ್ರಾಂಗಾಗಿ ಕೂತ್ಕೊಂಡವ್ರ ಹಿಂದೆ ಅಷ್ಟೇ. ಇನ್ನು ಎಲ್ಲ ಐ ಹ್ಯಾವ್ ಗುಡ್ ಎಕ್ಸ್ಪೀರಿಯನ್ಸ್. ಟಚ್ ವುಡ್, ನಾನು ಯಾವತ್ತೂ ಬೀಳ್ಸೋದು ಬೇಡ. ಏನು ಗೊತ್ತಾ, ವಿಡಿಯೋ ಮಾಡಬೇಕು ಅಂತ ಸಾಹೇಬ್ರು ಬೆಳಗ್ಗೆ ಜಿಮ್ ಮಾಡ್ದಿರ ನೀಟಾಗಿ ತೊಳೆದಿರೋದು. ಎಷ್ಟು ಗಲೀಜಾಗಿತ್ತು ಅಂದರೆ ತೊಳಿ ಅಂತ ಹೇಳಿ ಸಾಕಾಗಿತ್ತು, ತೊಳೆದಿರಲಿಲ್ಲ. ಇವಾಗ ಮಾತ್ರ ಪ್ರೇಸ್ ಮಾಡ್ತಿರೋದು, ನನ್ನ ಗಾಡಿ ನೋಡಿ ಎಷ್ಟು ಶೈನಿಂಗ್ ಹೊಡಿತಾ ಇದೆ ಅಂತ. ಒಂದು 4 ದಿನ ತೊಳಿ ಅಂದರೆ ತೊಳೆದಿರಲಿಲ್ಲ ಗಾಡಿನ, ಇವಾಗ ನೀಟಾಗಿ ತೊಳೆದಿರೋದು. ವಿಡಿಯೋಗೋಸ್ಕರ ಮಾತ್ರನೇ ಮಾಡ್ದೆ ಅಲ್ಲ ನೀನು. ಆಡಿಯನ್ಸ್ ವಾಯ್ಸ್ನ ನಾನು ಕೇಳ್ತೀನಿ ಇವಾಗ. ಎಷ್ಟಪ್ಪ ಕುಯ್ತೀಯ ಪಾಸಿಟಿವ್ನ, ಸಾಕು. ಇವಾಗ ನಾವು ವೇಟ್ ಮಾಡ್ತಿರೋದು ನೆಗೆಟಿವ್ ಬೇಗ ಹೇಳ್ರಿ. ನೆಗೆಟಿವ್ಸ್ ಅಂತ ಆ್ಯಕ್ಚುಲಿ ಇಂಟರ್ನೆಟಲ್ಲಿ ತುಂಬಾ ಇದೆ, ಆ ನೆಗೆಟಿವ್ ಈ ನೆಗೆಟಿವ್ ಅಂತ. ಸೊ ನೆಗೆಟಿವ್ಸು ನಿಮಗೆ ತಲೆನೋವು ಕೊಡೋ ಅಂಥ ನೆಗೆಟಿವ್ಸ್ ಯಾವುದೂ ಇಲ್ಲ, ತುಂಬ ಚಿಕ್ಕ ನೆಗೆಟಿವ್ಸ್ ಇದೆ. ಒಂದಂದರೆ ಇಲ್ಲಿ ಟಚ್ ಸ್ಕ್ರೀನಲ್ಲಿ ನೀವು ಬೂಟ್ ಓಪನ್ ಮಾಡೋದಿರೋದು. ಸೊ ಇದು ಒಂದೊಂದು ಸತಿ ರೆಸ್ಪಾನ್ಸಿವ್ ಆಗಿರಲ್ಲ, 1-2 ಸತಿ ಒತ್ತಾದ್ಮೇಲೆ ನಿಮಗೆ ಅದು ಓಪನ್ ಆಗುತ್ತೆ. ಮತ್ತು ಇದೇನಿದೆ, ಸೊ ಇದು ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಬರಬೇಕು, ಅದು ಬರಲ್ಲ. ಸೊ ಅದು ಹಾಳಾಗಿದೆ ಇದು ಸ್ಪ್ರಿಂಗು. ಸೊ ಅದೊಂದು ನೆಗೆಟಿವ್ ಅಂತ ಹೇಳ್ಬೋದು. ಮತ್ತು ಎಲ್ಲೋ ಒಂದು ಕಡೆ ಹಳ್ಳದಲ್ಲಿ ಇಳಿಸಿದಾಗ ಒಂದು ಚಿಕ್ಕದಾಗಿ ಸ್ಕ್ವೀಕಿ ವಾಯ್ಸ್ ಬರ್ತಾಯಿದೆ, ಅದು ಚೆಕ್ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂತ ಅನಿಸುತ್ತೆ. ಅದು ಬಿಟ್ಟು ನಾನು ತೊಗೊಂಡಾಗ್ಲಿಂದ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆ, ಇದು ವರ್ಕ್ ಆಗ್ತಾಯಿಲ್ಲ. ಸೊ ಅದನ್ನು ಕೂಡ ಚೆಕ್ ಮಾಡಿಸ್ಬೇಕು. ಸೊ ಅದು ಮೋಸ್ಟ್ಲಿ ಎಲ್ಲೋ ಕನೆಕ್ಷನ್ ಏನೋ ಅವರು ಕೊಟ್ಟಿಲ್ವೋ ಏನೋ ಗೊತ್ತಿಲ್ಲ ನನಗೆ. ಸೊ ಅದನ್ನು ಕೂಡ ಚೆಕ್ ಮಾಡಿಸ್ಬೇಕು.
ಇಷ್ಟು ನೆಗೆಟಿವ್ ಬಿಟ್ಟರೆ ಬೇರೆ ಯಾವುದು ನಾನು ನೆಗೆಟಿವ್ ನೋಡಿಲ್ಲ. ಅವಾಗ ಒಂದು ಸ್ವಲ್ಪ ಸ್ಕ್ರೀನು ಸ್ವಲ್ಪ ಸ್ಲೋ ಆಗುತ್ತೆ, ಲೈಕ್ ಸಿಸ್ಟಮ್ ಎಲ್ಲ ಒಂದು ಸ್ವಲ್ಪ ಸ್ಲೋ ಆಗುತ್ತೆ, ಅದು ತುಂಬ ರೇರು. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಪ್ರತಿ ವಾರನೂ ಗಾಡಿನ ರೀಸ್ಟಾರ್ಟ್ ಮಾಡ್ತೀನಿ. ಮತ್ತು ನಾನು ಎಲ್ಲಾದರೂ 2-3 ದಿವಸ ಯೂಸೇ ಮಾಡಲ್ಲ ಅಂದಾಗ ವೆಕೇಷನ್ ಮೋಡಿಗೆ ಹಾಕ್ಬಿಡ್ತೀನಿ. ಸೊ ಆವಾಗ ಬ್ಯಾಟ್ರಿ ಕೂಡ ಸೇವ್ ಆಗುತ್ತೆ, ಸಿಸ್ಟಮ್ ಕೂಡ ಯಾವುದೇ ಥರ ಪ್ರಾಬ್ಲಮ್ ಕೊಡಲ್ಲ. ಸೊ ಇಷ್ಟು ಬಂದುಬಿಟ್ಟು ಇದ್ರದ್ದು ನೆಗೆಟಿವ್. ಅದು ಬಿಟ್ಟರೆ ಐ ಡೋಂಟ್ ಥಿಂಕ್ ಸೊ ದೆರ್ ಇಸ್ ಎನಿ ಅದರ್ ನೆಗೆಟಿವ್. ನಿಮಗೆ ಈ ರಿವ್ಯೂ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸುತ್ತೆ. ಬೇರೆ ಏನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ ಇಲ್ಲ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೀವು ನೋಡ್ಬೋದು ಹಿಂದೆ ಹೋಗಿ ನಮ್ಮ ವಿಡಿಯೋ ಪ್ರತಿಯೊಂದು ಕಮೆಂಟ್ಗೂ ನಾವು ಕಮೆಂಟ್ ಮಾಡಿ ಆನ್ಸರ್ ಮಾಡಿದ್ವಿ, ನಮ್ಗೆ ಎಷ್ಟು ಗೊತ್ತೋ ಅಷ್ಟು. ಸೊ ಈ ವಿಡಿಯೋನಲ್ಲೂ ಅದೇ ಥರ ಮಾಡ್ತೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ. ಸೊ ಇದೇ ಥರ ನಮಗೆ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟಿಂದ ಬರ್ತೀವಿ ನಾವು. ಡಿಫ್ರೆಂಟ್ ಟಾಪಿಕ್ಸ್, ಡಿಫ್ರೆಂಟಾಗಿ ಅವ್ನು ನನ್ನ ಕಾಲು ಎಳೆಯೋದು, ನಾನು ಅವನ ಕಾಲು ಎಳೆಯೋ ಟಾಪಿಕ್ಸಲ್ಲೇ ಬರ್ತೀವಿ ಯಾವಾಗ್ಲೂ. ಸೊ ಇಂಟ್ರೆಸ್ಟಿಂಗ್ ಟಾಪಿಕ್ಸಲ್ಲಿ ನಾವು ಇನ್ನೂ ಬೇರೆ ಬೇರೆ ವೀಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ ನಮಗೆ. ಸೊ ಇನ್ನು ತುಂಬ ವೀಡಿಯೋಸ್ ಇದೆ, ಬರೀ ಓಲಾ ವೀಡಿಯೋಸ್ ಅಲ್ಲ, ತುಂಬ ವೀಡಿಯೋಸ್ ಇದೆ, ಎಲ್ಲ ನೋಡ್ಕೊಂಬನ್ನಿ. ಸೊ ನೀವು ಫಸ್ಟ್ ಟೈಮ್ ಚಾನಲ್ ಬರ್ತಾಯಿದ್ರೆ ಸೊ ನಾವು ತಿರ್ಗಾ ಸಿಗ್ತೀವಿ ಇನ್ನು ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಮಸ್ಕಾರ, ಬಾಯ್. ಸೊ ಈ ಒಂದು ಇದೆಯಲ್ಲ, ಈ ಕನ್ವೀನಿಯನ್ಸು ತುಂಬಾ ಚೆನ್ನಾಗಿದೆ ಮಾತ್ರ. ಈ ತೋರಿಸು, ನಾನು ಅದು ವಾಯ್ಸ್ ಅದಕ್ಕೆ ಹಾಕ್ಕೊತೀನಿ. ತಾಳೆ ಬಂದಿಲ್ಲ, ಏನೋ ತಾಳು ಬಂದಿಲ್ಲ, ಯಾಕೆ ಸ್ಲೋ ಆಗಿಬಿಟ್ಟಿದೆ ಹೊಸ ಆದಮೇಲೆ. ತಾನೇ ಹೇಳ್ದೆ ಏನೂ ನೆಗೆಟಿವ್ಸ್ ಇಲ್ಲ ಅಂತ. ಇದೇ ತೋರಿಸುತ್ತಾ ಇಲ್ವಾ? ಸದ್ಯ ಹೊರಡೋಕ್ಕಿಂತ ಮುಂಚೆ ಅದು ಬಂತಲ್ಲ.